ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ. ನಮ್ಮೆಲ್ಲ ಕೇಳುಗರಿಗೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ವಕೀಲರಾದ, ಮಧ್ಯಸ್ಥಿಕೆದಾರರಾದ, ಸಂವಿಧಾನ ಫೆಲೋ ಆಗಿರುವಂತಹ SP ಗೀತಾ ಅವರು ನಮ್ಮ ಜೊತೆಗಿದ್ದಾರೆ. ವಿಧಿಯ ಅಂಗಸಂಸ್ಥೆ ನ್ಯಾಯ ಕನ್ನಡ ಸಂಸ್ಥೆ, ಇದರ ಅಂಗವಾಗಿ ಈ ಕಾರ್ಯಕ್ರಮ ಸರಣಿ ಅನೇಕ ಕಾನೂನಿನ ಅರಿವನ್ನು ನಾವು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಕಾನೂನು ಸೇವೆಗಳ ಪ್ರಾಧಿಕಾರ ವತಿಯಿಂದ ಏನೇನು ಸೌಲಭ್ಯಗಳಿವೆ ಅಂತ ಅನ್ನೋದನ್ನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಮಾಹಿತಿ ಪಡಿತೀವಿ. ಇಂದಿನ ಕಾರ್ಯಕ್ರಮದಲ್ಲಿ ಡೈವೋರ್ಸ್ ವಿಚಾರವಾಗಿ ಸಾಕಷ್ಟು ಗೊಂದಲಗಳಿರುತ್ತವೆ. ಅದಕ್ಕೆ ಅರ್ಜಿ ಹೇಗೆ ಸಲ್ಲಿಸಬೇಕು, ಅದಕ್ಕೆ ಏನೇನು ಯಾವ್ಯಾವ ಕ್ರಮದ ಮೂಲಕವಾಗಿ ನಾವು ಮುಂದೆ ಹೆಜ್ಜೆ ಇಡಬೇಕು, ಡೈವೋರ್ಸ್ನ ಒಂದು ಪ್ರಕ್ರಿಯೆ ಹೇಗಿರುತ್ತೆ ಅಂತ ಅನ್ನೋದನ್ನು ತಿಳ್ಕೊಬೇಕಾಗತ್ತೆ. ಇಡಿಯಾದ ಮಾಹಿತಿ ನಾವು ಪಡೆದೇ ಹೋದ್ರೂ, ಯಾಕಂದರೆ ಡೈವೋರ್ಸ್ ಅಂತ ಅನ್ನೋದು ಬಹಳ ದೊಡ್ಡ ವಿಚಾರ. ಹಾಗಾಗಿ ಈ ಮೀಡಿಯೇಷನ್ ಅಂತ ಅನ್ನೋದು ಹೇಗೆ, ಇದರ ಅರ್ಥ ಏನು ಅಂತ ಅನ್ನೋದನ್ನು ನಾವು ಪಡ್ಕೋಬೇಕಾಗಿದೆ. SP ಗೀತಾ ಅವರೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಈ ಒಂದು ವಿಚಾರದಲ್ಲಿ ಡೈವೋರ್ಸ್ ಪಡೆಯಲು ಅರ್ಜಿಯನ್ನು ಸಲ್ಲಿಸೋ ವಿಧಾನ ಮತ್ತು ಮೀಡಿಯೇಷನ್ ಈ ಬಗ್ಗೆ ಅಷ್ಟೇ ಮಾಹಿತಿ ಮಾಡಿಕೊಡಿ. ಈಗ ಗಂಡ ಹೆಂಡತಿ ಇಬ್ಬರು ಸಹ ಒಂದು ಡೈವೋರ್ಸ್ ಪಡಿಬೇಕು, ಆ ಡಿವೋರ್ಸ್ ಪಡಿಬೇಕು ಅನ್ನೋ ಉದ್ದೇಶದಿಂದ ಕೋರ್ಟಿಗೆ ಕೇಸನ್ನು ಹಾಕ್ತಾರೆ. ಮಧ್ಯಸ್ಥಿಕೆ ಕೇಂದ್ರಕ್ಕೆ ಹೋಗಿ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ ಅಂತ ಅಂದ್ಬಿಟ್ಟು ಕೋರ್ಟಿನಿಂದ ಪ್ರಿಸೈಡಿಂಗ್ ಆಫೀಸರ್ ರೆಫರ್ ಮಾಡ್ತಾರೆ. ಹಳ್ಳಿನಲ್ಲಿ ಹೆಂಗೆ, ಅಥವಾ ಅಕ್ಕಪಕ್ಕದವರು ಸಂಬಂಧಿಕರುಗಳು, ನೋಡಪ್ಪ ಹಂಗೆ ಮಾಡಬೇಡಿ, ನೀವು ಜೀವನ ಅಂತಂದ್ರೆ ಬಹಳ ದೊಡ್ಡದು, ಸಂಬಂಧ ಬಹಳ ದೊಡ್ಡದು, ಮದುವೆ ಅಂತ ಅನ್ನೋದು ಜೀವನದಲ್ಲಿ ಒಂದೇ ಸಲ ಆಗೋದು, ನೀವು ಸರಿಪಡಿಸ್ಕೊಳ್ಳಿ ಅಂತಂತೇನೋ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆಗಿರಂಗಿಲ್ಲ. ಆವಾಗ ಕೋರ್ಟಿಗೆ ಬರ್ತಾರೆ. ಕೋರ್ಟ್ನವರು ಅಲ್ಲೂ ಕೂಡ ಈ ಕೂಡಲೇ ವಾದ ವಿವಾದಗಳನ್ನು ಶುರು ಮಾಡಲ್ಲ. ನೀವು ಮೀಡಿಯೇಷನ್ ಮಾಡಿ, ಅವ್ರ ಜೊತೆ ಚರ್ಚೆ ಮಾಡಿ ಬನ್ನಿ ಅಂತ ಹೇಳ್ತಾರೆ. ಅದೇ ಮೀಡಿಯೇಷನ್. ಅದರಲ್ಲೂ ನಮಗಿವಾಗ ಗಂಡ ಹೆಂಡತಿ ಇಬ್ರು ಒಟ್ಟಿಗೆ ಹಾಕೋದಿಕ್ಕೆ ನಾವು ಮ್ಯೂಚುವಲ್ ಕನ್ಸೆಂಟ್ ಅಂತಾನು ಹೇಳ್ತೀವಿ. ಅದೇ ಗಂಡ ಹಾಕಿದಾಗ ಅಂದರೆ ಗಂಡ ಹೆಂಡತಿ ನನಗೇನು ಬೇಡ, ಅವಳು ಹೋಗಿರ್ತಾಳೆ, ಅವಳು ಹೋಗಿದ್ದಾಗ ನಾನು ಕೋರ್ಟಿಗೆ ಬರಲ್ಲ ಅಂತ ಹೇಳಿರ್ತಾಳೆ, ಗಂಡನಿಗೆ ವಿಚ್ಛೇದನ ಬೇಕಾಗಿರುತ್ತೆ. ಆಗ ಗಂಡ ಅವಳ ವಿರುದ್ಧ ಕೇಸನ್ನ ಹಾಕ್ಬೋದು. ಹೆಂಡತಿನೂ ಸಹ ಗಂಡ ಬೇಕಾಗಿಲ್ಲ ಅಂತಾನು ಸಹ ಹಾಕ್ಬೋದು. ಒಂದು ವೇಳೆ ಯಾವುದು ಇಬ್ರು ಸೇರಿ ನಾವು ಡೈವರ್ಸ್ ತಗೊಂಡ್ಬಿಡೋಣ ಅಂತ ಮಾತಾಡ್ಕೊಂಡು ಬಂದಾಗ ಮ್ಯೂಚುವಲ್ ಕನ್ಸೆಂಟ್, ಅದಕ್ಕೂ ಕೂಡ ಒಟ್ಟಾರೆ ಕೋರ್ಟ್ ಅಲ್ಲಿ ಬರಬೇಕು. ಪ್ರತಿಯೊಂದಕ್ಕೂ ಇದೆ ಕೋರ್ಟಿನಲ್ಲಿ. ಬೇರೆ ಬೇರೆ ಕಾರಣಗಳು ಇರ್ತವೆ ಅಂತ ಅನ್ಕೋಣ. ಈ ಎಲ್ಲ ವಿಚಾರಗಳನ್ನ ಮೀಡಿಯೇಷನ್ ಆ ಒಂದು ಪ್ರಕ್ರಿಯೆಯಲ್ಲಿ ನೀವು ಅವರಿಗೆ ಮನವರಿಕೆ ಮಾಡಕ್ಕೆ ಪ್ರಯತ್ನ ಮಾಡ್ತೀರಾ, ಇತ್ಯರ್ಥಪಡಿಸ್ಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಸೊ ಕೋರ್ಟಿಂದ ರೆಫರ್ ಆದ್ಕೊಳ್ಳೆ ನಿಮ್ಮ ಹತ್ರ ಬರ್ತಾರೆ, ನೀವೇನು ಹೇಳ್ತೀರಾ? ಮೊದಲನೇ ಸಲ ಕೋರ್ಟಿಗೆ ಬಂದಾಗ ನನಗೆ ಡೈವೋರ್ಸ್ ಬೇಕು ಅಂದ ಮಾತ್ರಕ್ಕೆ ಡೈವೋರ್ಸ್ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹೀಗಾಗಿ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪಗಳಿಗೂ ಕೋರ್ಟಿನಲ್ಲಿ ನನಗೆ ಡಿವೋರ್ಸ್ ಬೇಕು ಅಂತ ಇತ್ತೀಚೆಗೆ ಹೆಚ್ಚಾಗಿ ನಡೀತಿರುತ್ತದೆ. ಅದರಿಂದ ನಾವೇನು ಮಾಡ್ತೀವಿ ಅಂದರೆ, ಅವ್ರು ಬಂದಾಗ ಒಂದು ರೂಮ್ಗೆ ಹೋಗಿ ಅವರಿಬ್ಬರನ್ನು ಕೂರಿಸ್ಕೊಂಡು ಮಾತಾಡಿಸ್ತೀವಿ. ಯಾತಕ್ಕೋಸ್ಕರ ಬಂದಿದ್ದೀರಿ, ಈ ಒಂದು ಸಣ್ಣ ಕಾರಣಗಳಿಗೋಸ್ಕರ ಈ ರೀತಿ ಮಾಡಬಹುದಾ? ನಾವಿಲ್ಲಿ ಮಧ್ಯಸ್ಥಿಕೆದಾರರು ಸಜೆಷನ್ ಕೊಡಲ್ಲ, ವಕೀಲರಾಗಿರ್ಬೋದು. ಜಸ್ಟ್ ಒಂದು ಐಡಿಯಾಸ್, ಈ ರೀತಿ ಯಾಕೆ ಮಾಡಬಾರದು ಅನ್ನೋದಷ್ಟೇ. ನಾವು ಯಾಕೆ ಒಳ್ಳೆ ರೀತಿಯಿಂದ ಹೋಗಬಾರದು ಅನ್ನೋ ಒಂದು ಮನೋಭಾವ ಬರಲಿಕ್ಕೆ ನಾವು ಅದನ್ನ ಕೂತ್ಕೊಂಡು ಮಾತಾಡಿಸ್ತೀವಿ. ಕೆಲವು ಸಲ ಏನಿರುತ್ತಂದ್ರೆ, ಯಾರೋ ನಮಗೆ ಒಂದಿಷ್ಟು ಮನವರಿಕೆ ಮಾಡಲಿ, ಈಗ ನಿನ್ನ ತಪ್ಪು ಅವ್ರ ತಪ್ಪು ಅಂತೆಲ್ಲ ಹೇಳೋದಕ್ಕಿಂತ ಇನ್ನೊಬ್ರು ಮೂರನೇ ವ್ಯಕ್ತಿ ನೋಡಿ, ಸಾಮಾನ್ಯ ಸಂಸಾರ ಅಂದಮೇಲೆ ಇದ್ದದ್ದೇ ಅಂತ ಹೇಳಿ ಯಾರೋ ಒಬ್ರು ಹೇಳಿ ನಮಗೆ ಇಬ್ಬರಿಗೂ ಬುದ್ಧಿವಾದ ಹೇಳಿ ಕಳಿಸಿದ್ರೆ ನಾವು ಸರಿಯಾಗಿ ಬಿಡ್ಬೋದು ಅಂತ ಅನ್ನೋದು ಇರುತ್ತೆ. ನಾವು ಖಂಡಿತ ತಾವು ಈ ಡೈವರ್ಸ್ ವಿಚಾರವಾಗಿ ಹೇಗೆ ಮೀಡಿಯೇಷನ್ ಅಥವಾ ಮಧ್ಯಸ್ಥಿಕೆದಾರರ ಒಂದು ಪಾತ್ರ ಏನು, ಇದರ ಮೂಲಕವಾಗಿ ಹೇಗೆ ಅವರು ತಮ್ಮ ಒಂದು ಸಮಸ್ಯೆಯನ್ನು ಪರಿಹರಿಸ್ಕೋಬಹುದು, ಡೈವರ್ಸ್ ಮಾಡ್ದೇನೆ ಜೀವನವನ್ನು ಮತ್ತೆ ಎಂದಿನಂತೆ ಗಂಡ ಹೆಂಡತಿಯಾಗಿ ಜೀವನ ಮುಂದುವರಿಸಬಹುದು ಅಂತ ಅನ್ನೋದ್ರ ಬಗ್ಗೆ ಮಾಹಿತಿ ಮಾಡಿಕೊಟ್ಟಿದ್ದೀರಿ. ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 965001081007 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ AS ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.